ಕಾವೇರಿ ಜಲಾನಯ ಪ್ರದೇಶಕ್ಕೆ ಭೇಟಿ ಕೊಡ್ಲಿಲ್ಲ, ರೈತರ ಕಷ್ಟ ವಿಚಾರಿಸಲಿಲ್ಲ, ರೈತರು ಯಾವ ಬೆಳೆ ಹಾಕ್ತಿದ್ದಾರೆ ಅಂತ ನೋಡ್ಲಿಲ್ಲ. 5 ವರ್ಷದಿಂದ ಏನಾಗಿದೆ, 3 ವರ್ಷ ಆಗಿದೆ ಸರ್ಕಾರ ಕೂತ್ಕೊಂಡು ಏನಾಗಿದೆ, ಬೇರೆ 2000 ಅಷ್ಟೇ ಬಸ್ ಫ್ರೀ. ಬೆಂಕಿ ಬಿದ್ದಾಗ ಬಾವಿ ತೋಡಕ್ ಹೋಗ್ತಾರೆ. ನಮ್ಮ ಹೆಣ ಸುಟ್ಟಾಗಬೇಕು ಅಂತ ಹೇಳಿದ್ರು ಭೂಮಿನೇ ಬೇಕು. ಮುಂದಿನ ಅವ್ರಿಗೆ ನ್ಯಾಯ ಸಿಗಲ್ಲ ಅಂತ ಹೇಳಿದ್ರೆ ನಾವು ವಿಧಾನಸಭಾ ಗೆರವು ಮಾಡೋಕೆ ಸಾಧ್ಯ ಇದೆ. ಬಿಡದಿ ಟೌನ್ಶಿಪ್ ಬಗ್ಗೆ ಕರ್ನಾಟಕ ಸರ್ಕಾರ ಯಾವ ಮುಂದಾಲೋಚನೆ ಇಲ್ಲದೆ ರೈತರನ್ನ ಒಕ್ಕಲೆಪ್ಸೋದಕ್ಕೆ ಒಂದು ದಿವಸಕ್ಕೆ 4 ಲಕ್ಷ ಲೀಟ್ರ್ ಹಾಲನ್ನು ಉತ್ಪಾದನೆ ಮಾಡ್ತಾವ್ರೆ ಆ ಏರಿಯಾದಲ್ಲಿ. ಆಮೇಲೆ ಹಾಪಲ್ಲು ಸಿಮ್ಲಾದಲ್ಲಿ ಬೆಳೆ ಹಾಪಲ್ ಸಹ ಬೆಳೆದವ್ರೆ. ಸುಮಾರು 2 ಲಕ್ಷ 3 ಲಕ್ಷದವರೆಗೂ ತೆಂಗಿನ ಮರ ಇದೆ, ಅಡಿಕೆ ಮರ ಇದೆ, ಬಾಳೆ ಇದೆ, ರೇಷ್ಮೆ. ಇದನ್ನ ಜೀವನ ಕಟ್ಕೊಂಡ್ಬಂದ ತಲಾಂತರದಿಂದ ರೈತರು ವ್ಯವಸಾಯ ಮಾಡ್ಕೊಂಡು ಅವ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಈ ಥರ ಮಾಡ್ಕೊಂಬಂದಿರ್ತಕ್ಕಂಥ ಭೂಮಿನ ಏಕಾಏಕಿ ಟೌನ್ಶಿಪ್ ಮಾಡ್ತೀವಿ ಅಂತೇಳಿ ಕುಮಾರಸ್ವಾಮಿ ಅವ್ರು ಮಾಡಿದ್ರು ಅಂತೇಳಿ ಕುಮಾರಸ್ವಾಮಿ ಅವರು ಟೌನ್ಶಿಪ್ ಮಾಡಬೇಕು ಅಂತ ನಿಜ. ಆಮೇಲೆ ಶಾಸನಸಭೆಯಲ್ಲೇ ರದ್ದು ಮಾಡಿದ್ದೀವಿ, ಈ ಪ್ರಕರಣ ಇಲ್ಲಿಗೆ ಕೈ ಬಿಟ್ಟಿದ್ದೀವಿ ಅಂತ ಸಹ ಹೇಳಿದ್ದಾರೆ. ಆಮೇಲೆ ಬಂದ ಧರ್ಮಸಿಂಗ್ ಸಾಹೇಬರು ಸಹ ಹೇಳಿದ್ದಾರೆ. ಅದು ಏಕಾಏಕಿ ಸಿದ್ದರಾಮಯ್ಯನವ್ರು ಇದ್ದಾಗ ಸುಮ್ಮನೆ ಇದ್ದರು. ಈ DK ಶಿವಕುಮಾರ್ ಬಂದ ತಕ್ಷಣ ಏಕಾಏಕಿ ಇದ್ರ ಬಗ್ಗೆ ಯಾಕೆ ಕ್ರಮ ತಗೊಂಡ್ರು? ಟೌನ್ಶಿಪ್ ಮಾಡ್ತೀನಿ ಅಂತ 3 ಕೋಟಿ ಕೊಡ್ತೀನಿ, 2.5 ಕೋಟಿ ಕೊಡ್ತೀನಿ, 1.5 ಕೋಟಿ ಕೊಡ್ತೀನಿ ಅಂತ ಹರಾಜಾಗ್ತಾ ಇದ್ದಾರೆ. ನೀರಾವರಿ ಈಗ ಯಾಕೆ ಅಂದರೆ ನೀರಾವರಿ ಬಿಡದಿ ಪಕ್ಕ ಇರ್ತಕ್ಕಂಥ ಬೈರಮಂಗಲ ಕೆರೆನ ಶುದ್ಧೀಕರಣ ಮಾಡಿದ್ರೆ ಸುಮಾರು 1.5 2 ಲಕ್ಷ ಎಕರೆ ನೀರು ಕೊಡ್ಬೋದು. ಆಮೇಲೆ ಇವರು ಮೇಕೆದಾಟು ಯೋಜನೆ ಮಾಡ್ತೀವಿ ಅಂತೇಳಿ ಬಂದರು. ಮೇಕೆದಾಟು ಶಂಕುಸ್ಥಾಪನೆ ಮಾಡಿದ್ರ ತಮಿಳ್ನಾಡಿನ ಮುಖ್ಯಮಂತ್ರಿಗೆ ಕದ್ದು ಮುಚ್ಚು ನೀರು ಬಿಡ್ತಾವ್ರೆ. ಮಂಡ್ಯ ಜಿಲ್ಲೆಯಲ್ಲಿ ಮದ್ದೂರು ತಾಲೂಕು, ಮಳವಳ್ಳಿ ತಾಲೂಕು, ಕೊಪ್ಪ ಹೋಬಳಿಕೆ 22-23 ಇಸ್ವಿಗಳಿಗೆ ಬೆಳೆನೇ ಬೆಳಿಲಿಲ್ಲ. 124 ಅಡಿ ನೀರಿದ್ರು ಸಹ ಕೊನೆ ಭಾಗದ ಹಂತಕ್ಕೆ ನೀರು ಬರಲಿಲ್ಲ, ಬೆಳೆ ಬೆಳಲಿಲ್ಲ. ಪ್ರತಿ 2 ವರ್ಷಕ್ಕೆ 3 ವರ್ಷಕ್ಕೆ ಕೊಪ್ಪ ಹೋಬಳಿ ಕೊನೆ ಹಂತ 40-50 ಹಳ್ಳಿಗಳಿಗೆ ನೀರೇ ಸಿಗಲ್ಲ. ಇಂಥ ದುಸ್ಥಿತಿಲಿದ್ದಾಗ ಮೇಕೆದಾಟು KRSನ 3ರಷ್ಟು ದೊಡ್ಡ ಅಣೆಕಟ್ಟು, ಅದರಿಂದ ಕೆಳಗಡೆ ಇನ್ನೊಂದು ಅಣೆಕಟ್ಟಿದೆ. ಆಮೇಲೆ 5 ಭಾಗ ಆಗಿ ಕಾವೇರಿ ಹೊಡೆದು ಬಂಗಾಳ ಕೊಲ್ಲಿಗೆ ಸೇರುತ್ತೆ. ಆ ವೇಸ್ಟೇಜ್ ಬಂಗಾಳ ಕೊಲ್ಲಿಗೆ ಎಷ್ಟು ನೀರು ಹೋಗ್ತಾ ಇದೆ, ವೇಸ್ಟೇಜ್ ಆಗಿ ಉಪಯೋಗಿಸ್ಕೊಳ್ಳೆ ತಮಿಳ್ನಾಡು ಬುಟ್ಟಿ ಸಮುದ್ರಕ್ಕೆ ಬಿಡ್ತಾ ಇದೆ. ಅಲ್ಲಿ ಕರ್ನಾಟಕ ಸರ್ಕಾರದ ಅಧಿಕಾರಿಗಳೇ ಜಲಮಾಪನ ಮಾಡಿ ಅಧಿಕೃತ ಅಂಕಿಅಂಶಗಳನ್ನ ಸಂಗ್ರಹ ಮಾಡಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬೇಕು. ಆ ಯೋಜನೆನ ಮಾಡ್ತಾ ಇಲ್ಲ ಕರ್ನಾಟಕ ಸರ್ಕಾರ. ಈ ಬೆಂಕಿ ಬಿದ್ದಾಗ ಬಾವಿ ತೋಡಕ್ಕೆ ಹೋಗ್ತಾರೆ. ಈ ಸಲ ಕಾವೇರಿ ಗಲಾಟೆ ಆಯ್ತಾ ಬಿಟ್ಬಿಡ್ತಾರೆ, ನೆಕ್ಸ್ಟ್ ವರ್ಷಕ್ಕೆ ಇನ್ನೊಂದ್ಸಲ ಹೇಳ್ತಾರೆ. ತಮಿಳ್ನಾಡು ಸತತವಾಗಿ ಹೋರಾಟ ಮಾಡ್ತಾವ್ರೆ. ಅಲ್ಲಿನ ನ್ಯಾಯಾಂಗ ವ್ಯವಸ್ಥೆ ಸರ್ಕಾರ ಅಂಕಿಅಂಶಗಳನ್ನ ಪರ್ಫೆಕ್ಟಾಗಿ ಕೊಡ್ತಾ ಇದೆ. ಕಾವೇರಿ ನಿಗಮದಲ್ಲಿ ಟೆಕ್ನಿಕಲ್ ಸೆಕ್ಷನ್ನಲ್ಲಿ ಅಧಿಕಾರಿಗಳಿಲ್ಲ. 5 ವರ್ಷದಿಂದ ಹಳೆಯ ರೆಕಾರ್ಡ್ಗಳನ್ನೆಲ್ಲ ತಗೊಂಡು ಅದನ್ನೇ ಟೈಪ್ ಮಾಡಿ ಸಲ್ಲಿಸ್ತಾ ಇರೋದ್ರಿಂದ ನಮಗೆ ಸೋಲು ಉಂಟಾಗ್ತಾ ಇದೆ. ಇವರು ತಮಿಳ್ನಾಡದ ನೀರಾವರಿ ತಜ್ಞರು KRSಗೆ ಬಂದು ಎಷ್ಟಡಿ ಇದೆ, ಕಬಿನಿಲ್ ಎಷ್ಟಡಿ ಇದೆ, ಹೇಮಾವತಿಯಲ್ಲಿ ಎಷ್ಟಡಿ ನೀರಿದೆ, ಇವರು ವ್ಯವಸಾಯಕ್ಕೆ ಬಿಡ್ತಾ ಇದ್ದಾರೆ. ನೀರು ಬರ ಬಂದಿದೆ, 70 ಅಡಿ ನೀರಿರೋದು 4 ಡ್ಯಾಮಿಂದ. ಬೆಳೆ ಹಾಕಬೇಡಿ ಅಂತ ಮುಖ್ಯಮಂತ್ರಿನೇ ಹೇಳ್ತಾರೆ. ತಮಿಳ್ನಾಡಿಗೆ ಸರಿಯಾದ ತಂತ್ರಜ್ಞ ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳು ಕರ್ನಾಟಕ ಸರ್ಕಾರ ಇರ್ತಕ್ಕಂಥವ್ರು ಸುಳ್ಳು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಕಣ್ಣು ಮತ್ತು ಹಗಲು ರಾತ್ರಿ ಇವತ್ತು ಹೇಳ್ತಾ ಇದ್ದಾರೆ. ನಂಜುಂಡೇಗೌಡರು ಕಾವೇರಿ ಹೋರಾಟಗಾರರು ಶ್ರೀರಂಗಪಟ್ಟಣದಲ್ಲಿ ಕದ್ದಿ ಮುಚ್ಚಿ ನೀರು ಬಿಡ್ತಾರೆ ತಮಿಳ್ನಾಡಿಗೆ ಕರ್ನಾಟಕ ಸರ್ಕಾರ, ತಕ್ಷಣ ತಡೆ ಅಂತ ಹೇಳ್ತಾರೆ. ಆದರೆ ಮಾನ್ಯ ನೀರಾವರಿ ಸಚಿವರು ನಾಗಮಂಗಲದ ವಿಧಾನಸಭಾ ಕ್ಷೇತ್ರಕ್ಕೆ 50 ಹಳ್ಳಿಗಳು ಕೊಪ್ಪ ಹೋಬಳಿ ಮದ್ದೂರು ತಾಲೂಕಿನಲ್ಲಿ ಸೇರವೆ. ಇವತ್ತವರೆಗೂ ಕಾವೇರಿ ಜಲಾನಯ ಪ್ರದೇಶಕ್ಕೆ ಭೇಟಿ ಕೊಡಲಿಲ್ಲ, ರೈತರ ಕಷ್ಟ ವಿಚಾರಿಸ್ತಿಲ್ಲ, ರೈತರು ಯಾವ ಬೆಳೆ ಹಾಕಿದ್ದಾರೆ ಅಂತ ನೋಡಲಿಲ್ಲ. ಇವ್ರ ಸ್ವಂತ ಕ್ಷೇತ್ರದಲ್ಲಿ ಬೋಳಾರೆ ಕೆರೆ 700 ಎಕರೆ ಉತ್ಕೊಂಡಿದ್ದಾರೆ, ಅದು ತೆರವುಗೊಳಿಸಿಲ್ಲ. ನಾವು ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಆಮೇಲೆ ಸಿಂಸಾ ನದಿಗೆ ಕುಡುಗ್ಬಾಳ ಹತ್ರ ಅಣೆಕಟ್ಟು ಕಡಿ ಅಂತೇಳಿ ಕೊಟ್ಟಿದ್ದೀವಿ, ಅದನ್ನು ಜಾರಿ ಮಾಡಲಿಲ್ಲ. ಆಮೇಲೆ ಬೋಳಾರೆ ಕೆರೆಯನ್ನು ಒತ್ತುವರಿ ಮಾಡ್ಕೊಂಡು 700 ಎಕರೆ ಉತ್ಕೊಂಡಿರೋನ್ನ ತೆರವುಗೊಳಿಸ್ತಿಲ್ಲ. ನಾನು ಮಂಡ್ಯದ ಮಗ, ನಾನು ಎಲ್ಲ ಮಾಡಿಬಿಡ್ತೀನಿ ಅಂತ ಈಗ ಜಲಸಂಪನ್ಮೂಲ ಸಚಿವರು ಚಲರಾಯಸ್ವಾಮಿಯವ್ರು ಬಂದವ್ರೆ. ಎಷ್ಟು ದಿವಸ ನಾಲೆ ಮೇಲೆ ಬಂದ್ರಿ ಸ್ವಾಮಿ? ಕೆರಗೋಡು MLA ಯಾರಪ್ಪ ಹೆಸರು? ಕೆರಗೋಡು ಕ್ಷೇತ್ರದ MLA ಅವರು ನಾಲೆ ಮೇಲೆ ಬರ್ತಾರೆ. ಮದ್ದೂರು ತಾಲೂಕು ಕ್ಷೇತ್ರದ MLA ಇವರು ಉದಯ್ ಅವರು ನಾಲೆ ಮೇಲೆ ಬಂದು ನೀರು ಬಿಡಿಸ್ತಾರೆ. ರವಿ ಗಣಗ ರವಿ ಅವರು
ಮದ್ದೂರು ತಾಲೂಕಿನಲ್ಲಿ ಇವರೇ ಉಸ್ತುವಾರಿ ಸಚಿವರು, ಇವರೇ MLA. ಕೊಪ್ಪ ಹೋಬಳಿ 40-50 ಹಳ್ಳಿಗಳಿಗೆ ಇವತ್ತವರೆಗೂ ನೀರು ಬಂದಿಲ್ಲ. 23-24 ಕಬ್ಬೆಲ್ಲ ಒಣಗೋಯ್ತು, 2 ಲಕ್ಷ ಎಕರೆ. ಅದಕ್ಕೆ ಪರಿಹಾರ ಕೊಡಿಸ್ತಿಲ್ಲ. ಇವತ್ತು ರೈತರು ಕೃಷಿ ಇದಕ್ಕೆ ಬಿತ್ತನೆ ಬೀಜಕ್ಕೆ ಹೋದ್ರೆ ಎಲ್ಲೂ ಬಿತ್ತನೆ ಬೀಜ ಕೊಡ್ದಂಗೆ ವಾಪಸ್ ತಗೊಂಡ್ಬಿಟ್ಟವ್ರೆ. ಕೃಷಿ ಕೇಂದ್ರದಿಂದ ಎಲ್ಲೂ ಬಿತ್ತನೆ ರಾಗಿ ಭತ್ತ ಯಾವುದು ಬಿತ್ತನೆ ಸಿಗ್ತಾ ಇಲ್ಲ. ಚಲರಾಯ ಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದೀನಿ, ನಾವು ಶ್ರೀರಂಗಪಟ್ಟಣ ತಾಲೂಕು ಲೋಕಭವನಿ ಮತ್ತು ಸಂಗಮದಿಂದ ಮದ್ದೂರು ತಾಲೂಕು ಕೊಪ್ಪ ಹೋಬಳಿಯ ತರೀಕೆರೆ ಕಾಲನಿ ಏರುಕೊಳ್ಳುವ ಮುಖಾಂತರ 2 ಲಕ್ಷ ಎಕರೆಗೆ ನೀರನ್ನು ಒದಗಿಸಿ ಕೊನೆ ಭಾಗದವ್ರು ನೀರ್ತಲ್ಲ ಕೆರೆ ಕಟ್ಟೆಗಳು ತುಂಬಿಸಿ ಅಂತೇಳಿ 12 ವರ್ಷದಿಂದ ಹೋರಾಟ ಮಾಡ್ಕೊಬತ್ತಾ ಇದ್ದೀವಿ. ಈ ಕ್ಷೇತ್ರ ಶಾಸಕರಾಗಿ ನಿಮಗೂ ಸಹ ಕೊಟ್ಟಿದ್ರು, ಅದು ಗಮನ ಹರಿಸ್ತೇನೆ. ತಮಿಳ್ನಾಡು ಕಟ್ಟುಮುಟ್ಟು ಮಾಡ್ಕೊಂಡು ಸುಪ್ರೀಂ ಕೋರ್ಟಲ್ಲಿ ಕೊಟ್ಟಿದ್ದೀವಿ, ಅಲ್ಲಿ ಕೊಟ್ಟಿದ್ದೀವಿ ಅಂತ ಎಲ್ಲ ಬರೀ ಸುಳ್ಳು ಮಾಹಿತಿಗಳು ಕಟ್ಕೊಂಡು ದಾರಿ ತಪ್ಪಿಸ್ತಾ ಇದ್ದಾರೆ ರೈತರನ್ನ. ದಯವಿಟ್ಟು ಇವರು ನಮ್ಮ ಶಿವಕುಮಾರ್ ಅವರು ಮುಖ್ಯಮಂತ್ರಿಯವರು ಈಗಲಾರು ಬಿಡದಿ ಟೌನ್ಶಿಪ್ನ ಕೈ ಬಿಟ್ಟು ರೈತರಿಗೆ ಅನುಕೂಲ ಮಾಡಿ ರೈತರ ಸಮಸ್ಯೆಗಳನ್ನ ಬಗೆಹರಿಸಲಿ ಅಂತೇಳಿ ಈ ಪರವಾಗಿ ನಾನು ಮಾತನಾಡಿ ಭಾಷಣ ಮುಗಿಸ್ತಾ ಇದ್ದೀನಿ. ಈ ಒಂದು ಹೋರಾಟ ಮಾಡ್ತಾ ಇದ್ದೀರಲ್ವಾ, ಎಲ್ಲಿವರೆಗೂ ಮಾಡ್ತೀರಾ ಈ ಒಂದು ಹೋರಾಟವನ್ನ? ಮೇಡಮ್, ಸದ್ಯಕ್ಕೆ ಪ್ರಸ್ತುತ ಇವತ್ತು ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಮಾಡ್ತಾ ಇದ್ದೀವಿ. ರೈತರ ಪರವಾಗಿ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದರೆ ನಾವು ಉದ್ದಕ್ಕೆ ನಮ್ಮ ನಾಯಕರುಗಳು ಏನು ಡೈರೆಕ್ಷನ್ ಕೊಡ್ತಾರೆ ಅಲ್ಲಿವರೆಗೂ ನಾವು ಮಾಡ್ತೀವಿ ಮೇಡಮ್. DK ಶಿವಕುಮಾರ್ ಹೇಳ್ತಾರೆ, ನಾನು ರೈತರ ಪರ, ರೈತರಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅವರು ರೈತರ ಪರವಾಗಿ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿದ ಮೇಲೆ ಈಗ ಅನ್ಯಾಯ ಯಾಕಾಗ್ತಾ ಇದೆ ರೈತರಿಗೆ? ಪ್ರಶ್ನೆ ಅಲ್ಲೇ ಇರೋದು. ಅವ್ರ ಹತ್ರನೇ ಉತ್ತರ ಇದೆ, ಅವ್ರ ಹತ್ರನೇ ಪ್ರಶ್ನೆ ಇದೆ. ಈಗ ನ್ಯಾಯ ಆಗಿರೋದ್ರಿಂದ ರೈತರಿಗೆ ಇವತ್ತು ನಾವೆಲ್ಲ ಬಂದು ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಬಿಡದಿಯಲ್ಲಿ ನಡೆಸಿದ್ದು ಮತ್ತು ಇವತ್ತು ಇಲ್ಲಿ ನಡೆಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ನ್ಯಾಯ ಸಿಗಲ್ಲ ಅಂತ ಹೇಳಿದರೆ ನಾವು ವಿಧಾನಸೌಧ ಘೇರಾವು ಮಾಡೋಕ್ಕೆ ಸಾಧ್ಯ ಇದೆ ನಮ್ಮ ನಾಯಕರುಗಳ ಡೈರೆಕ್ಷನ್ ಮೇಲೆ. ಈಗ ಮತ್ತು ಅವ್ರಿಗೂ ನಾನು ಅವ್ರ ಪರವಾಗಿ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದರೆ ಮತ್ತು ಪ್ರಶ್ನೆ ಯಾಕೆ ಇದು ಪ್ರತಿಭಟನೆ ಪ್ರಶ್ನೆ ಯಾಕೆ? ನೀವು ಇವಾಗ ವಿಧಾನಸೌಧದವರೆಗೂ ಹೋಗ್ಬಿಟ್ಟು ಹೋರಾಟವನ್ನ ಮಾಡ್ತೀರಾ ಅಲ್ವಾ? ಅಲ್ಲಿಗೆ ಹೋದ್ರೂ ಕೂಡ ನಿಮಗೆ ನ್ಯಾಯ ಸಿಗದೇ ಇದ್ರೆ ಮುಂದೆ ಏನು ಮಾಡ್ತೀರಾ? ದೆಹಲಿ ಚಲೋ, ದೆಹಲಿ ಮಾಡ್ತೀವಿ. ಎಲ್ಲಿವರೆಗೂ ನಮಗೆ ಸಾಧ್ಯ ಇದೆ ನಮ್ಮ ಡೈರೆಕ್ಷನ್ ನಾಯಕರುಗಳು ಏನು ಡೈರೆಕ್ಷನ್ ಕೊಡ್ತಾರೆ ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೀವಿ. ಮೊನ್ನೆ ನೀವು ಒಂದು ಹೋರಾಟ ಮಾಡಿದ್ರಿ ಅಲ್ವಾ, ಬೈರಮಂಗಲದಿಂದ ಹಿಡಿದು ನೈಸ್ ರಸ್ತೆವರೆಗೂ ಹೋರಾಟವನ್ನ ಮಾಡ್ತೀರಾ. ಒಂದು ಹೋರಾಟದಲ್ಲಿ DK ಶಿವಕುಮಾರ್ ಹೇಳ್ತಾರೆ, ಅಲ್ಲಿರೋರು ಯಾರು ರೈತರಲ್ಲ, ಹೋರಾಟದಲ್ಲಿ ಎಲ್ಲ ಬರೀ ಕಾರ್ಯಕರ್ತಗಳೇ ನಿಂತ್ಕೊಂಡು ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಂತ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್, ಈಗ ನಾವು ಸಣ್ಣ ವಯಸ್ಸದಲ್ಲಿ ಇದ್ದಾಗ ನಾವು ಒಂದು ಪುಸ್ತಕದಲ್ಲಿ ನಾವು ಓದ್ತಾ ಇದ್ವಿ ನಾವು ಕವಿತಾವನ್ನು. ಏನಂತ ಹೇಳಿದರೆ, ಇವನು ನೋಡು ಅನ್ನದಾತ ದಿವಸ ಧಾನ್ಯ ಬೆಳೆಯವನು ಅಂಥೇಳಿ. ಅವನು ಆ ಧಾನ್ಯ ಬೆಳೆದು ಕೊಟ್ಟರೆ ರೈತರು ನಾವು ತಿನ್ನೋಕ್ಕೆ ಸಾಧ್ಯ. ಇಲ್ಲಾಂದರೆ ಏನು ಹೇಳಿ ತಿಂತಾರ, ಮಣ್ಣು ತಿಂತಾರ? ಓಪನ್ ಆಗಿ ನಾನು ಹೇಳ್ತಾ ಇದ್ದೀನಿ, ಅದು ಏನಾರ ಮಾಡ್ಕೊಳ್ಳಿ. ರೈತರ ಪರವಾಗಿ ಯಾವತ್ತೂ ನಮ್ಮ ಸಹಕಾರ ಇದೆ, ಸಹಾಯ ಇದೆ, ನಾವು ಇದ್ದೇ ಇರ್ತೀವಿ ಅವ್ರ ಜೊತೆಗೆ. ಯಾಕಂದರೆ ನಾವು ರೈತರ ಜೊತೆ ಬೆಳೆದಿರೋದು, ನಾವು ಬಾಳಿರೋದು. ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಶೇಕಡ ಒಂದು 40-42% ರೈತರಿದ್ದಾರೆ. ರೈತರ ಭೂಮಿಯಿಂದನೇ ನಾವೆಲ್ಲ ಬಾಳ್ತಾ ಇರೋದು. ನಾವು ಇವತ್ತು ನಾವು ಆರೋಗ್ಯವಾಗಿ ಇರೋದು, ನಾವು ಆರೋಗ್ಯವಾಗಿ ಇರೋ ದಾರಿಗಳು ಈಗ ಕರ್ನಾಟಕದಲ್ಲಿ ಇರೋ ದಾರಿಗಳು ಸರಿ ಮಾಡಲಿ. ಎಷ್ಟು ವಿಧಾನಸೌಧ ಎದುರುಗಡೆನೇ ಹಳ್ಳಗಳಿದೆ, MG ರೋಡ್ ಹೋಗಿ ಅಲ್ಲಿ ಹಳ್ಳಗಳಿದೆ, ಅದು ಅಭಿವೃದ್ಧಿ ಕೆಲಸ ಮಾಡಿ. ಇದು ನೈಸ್ ರೋಡ್ ಬಿಟ್ಬಿಡಿ, ನೈಸ್ ರೋಡ್ ಬಿಟ್ಬಿಟ್ಟು ನೀವು ಇದು ಇರೋದನ್ನು ಮಾಡಿ. ಸುಮ್ಮನೆ ಈಗ 2,000 ಕೊಟ್ಬಿಟ್ಟು ಇದು ಮಾಡಿಬಿಟ್ಟು ಅಭಿವೃದ್ಧಿ ಕೆಲಸ 5 ವರ್ಷದಿಂದ ಏನಾಗಿದೆ, 3 ವರ್ಷ ಆಗಿದೆ ಸರ್ಕಾರ ಕೂತ್ಕೊಂಡು ಏನಾಗಿದೆ, ಬೇರೆ 2,000 ಅಷ್ಟೇ ಬಸ್ ಫ್ರೀ. ಏನು ಮಾಡ್ತೀರಾ? ಇಲ್ಲಿ ಹೋಗಿ ಹಳ್ಳಗಳ ಹತ್ರ ಬಿಟ್ಬಿಟ್ಟು ನಮ್ಮ ಪುಲ್ಕೇಶ್ ನಗರ ಕ್ಷೇತ್ರದಲ್ಲಿ ನೋಡಿ ಎಷ್ಟಿದೆ ಹಳ್ಳಗಳು. ಒಂದು ಸರ್ವೆ ಮಾಡಿ ಕೋಟ್ಯಾನ್ಗಟ್ಟಲೆ ಫಂಡ್ ಶಾಂಕ್ಷನ್ ಆಗ್ತಾಯಿದೆ. ಎಲ್ಲಿ ಹೋಗ್ತಾ ಇದೆ ಪಾಪ? ಅವ್ರು ಬಡವರು ರೈತರುಗಳು, ನಮಗೆ ಅನ್ನ ಅವ್ರ ಋಣ ನಮ್ಮ ಮೇಲೆ ಇದೆ, ರೈತರುಗಳ ಋಣ ನಮ್ಮ ಮೇಲೆ ಇದೆ. ಆ ಋಣನ ಇಟ್ಕೊಂಡು ನಾವು ಇಲ್ಲಿ ಹೋರಾಟಕ್ಕೆ ಬಂದಿದ್ದೀರಿ. ನಾವು ಇಲ್ಲಿ ಬ್ಯಾಂಗ್ಳೂರ್ದವ್ರು ಇದ್ರೇನು ನಾವು ಅನ್ನ ತಿಂತಾಯಿದ್ದೀರಿ, ರೈತರ ಕೈನಿಂದ ನಾವು ಅವರು ಕಷ್ಟ ಬಿತ್ತು ನಮಗೆ ಅನ್ನ ಹಾಕ್ತಾ ಇದ್ದಾರೆ, ಅದರಿಂದ ನಾವು ಇಲ್ಲಿ ಬಂದಿರೋದು. ಬಟ್ ನಾವು ಯಾವ ಇದರಲ್ಲಿ ಇಲ್ಲಿ ಅವ್ರು ಇದು ಮಾಡ್ಕೊಂಡು ಬಂದಿಲ್ಲ. ಅವ್ರ ಋಣ ಇದೆ ಅಂತಬಿಟ್ಟು ನಾವು ಇಲ್ಲಿ ಬಂದಿದ್ದೀರಿ. ನಮ್ಮ ಪಕ್ಕದಲ್ಲಿ ಇಲ್ಲಿಂದ 5 ಕಿಲೋಮೀಟ್ರ್ ಪುಲ್ಕೇಶ್ ನಗರ ಅಖಂಡ ಶ್ರೀನಿವಾಸ ಮೂರ್ತಿಯಲ್ಲಿ ಶಾಸಕರು ಅವ್ರ ಪರವಾಗಿ ನಾವು ಬಂದಿದ್ದೀರಿ ಇಲ್ಲಿ. ಬಟ್ ಇರೋದು ಈಗ ದಾರಿಗಳು ಬ್ಯಾಂಗ್ಳೂರು ಸುತ್ತಮುತ್ತ ನೋಡಿ ಎಷ್ಟು ಹಳ್ಳಗಳಿದೆ, ಎಷ್ಟು ನೀರು. ಈಗ ಮಳೆ ಬಂದರೆ ನೀರು ಎಷ್ಟು ಕಚ್ಕೊಂಡು ಹೋಗ್ತಾ ಇದೆ, ಅದು ಸರಿಪಡಿಸಂಗೆ ಇಲ್ಲಿ ಹೋಗಿ ನೈಸ್ ರೋಡ್ ಅಂತ ಹೇಳ್ಬಿಟ್ಟು ನೈಸ್ ರೋಡ್ ಹೋಗಿ ಎಲ್ಲ ಮಲಸ್ಬಿಡ್ತೀರಾ ಅಲ್ಲಿ ಊಟ ಇಲ್ದಂಗೆ, ಅನ್ನ ಇಲ್ದಂಗೆ. ಉದಾಹರಣೆಗೆ ನಾವು ಹೊಟ್ಟಿರೋದು ಈ ಭೂಮಿ ತಾಯಿಯಲ್ಲಿ, ನಾವು ಸತ್ರ ಈ ಭೂಮಿ ಒಳಗೆ ನಾವು ಹೋಗಬೇಕು. ಈಗ ಇವ್ರು ನೈಸ್ ರೋಡ್ ಮಾಡಿಬಿಟ್ರೆ ಇವ್ರ ಸಮಾಧಿ ಎಲ್ಲಿ ಕಟ್ಟಬೇಕು? ನೈಸ್ ರೋಡ್ ಮೇಲೆ ಕಟ್ಟಬೇಕಾ ಅಥವಾ ಅದು ಕಳ್ಳ ಮಾಡಿ ನಾವು ಕಟ್ಟಬೇಕಾ ಅಂತ ಒಂದು ಪ್ರಶ್ನೆ ಕೇಳ್ತೀನಿ ನಾನು ಪ್ರಸ್ತುತ ರಾಜ್ಯ ಸರ್ಕಾರಕ್ಕೆ. ಇವತ್ತು ಇವರಿಗೆ ಸಮಾಧಿ ಮಾಡ್ಬೇಕಂದ್ರೆ ಯಾಕೆ ಮಾಡಬೇಕು?
ಬರೀ ಆ ನೈಸ್ ರೋಡ್ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಸಮಾಧಿ ಕಟ್ಟೋಕ್ಕಾಗತ್ತೆ ಸಾಧ್ಯನಾ? ಮಣ್ಣು ಒಳಗೆ ತಾನೇ ಹೋಗಬೇಕು. ಆ ಮಣ್ಣಿದ್ರೆ ತಾನೇ. ಆ ಭೂಮಿನೆಲ್ಲ ಅಂತ ಹೇಳಿದ್ರೆ ನಾವು ಬಾಳೋದು ಹೇಗೆ, ನಾವು ಸಾಯೋದು ಹೆಂಗೆ? ನಮ್ಮ ಹೆಣ ಸುಟ್ಟಾಗಬೇಕು ಅಂತ ಹೇಳಿದ್ರು ಭೂಮಿನೇ ಬೇಕು, ಸಿಮೆಂಟಲ್ಲಿ ಆಗಲ್ಲ. ಇದೆಲ್ಲ ಕಲಿಸ್ಬಿಟ್ಬಿಟ್ಟು ಒಳ್ಳೆ ರಾಜ್ಯ ಸರ್ಕಾರಕ್ಕೆ ಇವತ್ತು ಏನು ಬೇಕಾಗಿದೆ ಅದ್ರ ಬಗ್ಗೆ ಗಮನ ತಗೊಂಡ್ರೆ ಒಳ್ಳೇದಂತ ನಾನು ಮನವಿ ಮಾಡ್ತಾಯಿದ್ದೀನಿ ಮಾಧ್ಯಮ ಪರವಾಗಿ. ಇವತ್ತು ನನ್ನ ಹೆಸರು ಸೈಯದ್ ಅನ್ಸರ್ ಪಾಷಾ ಅಂತ, ಪುಲ್ಕೇಶಿ ನಗರ ವಿಧಾನಸಭಾ ಕ್ಷೇತ್ರ.